ನಮಸ್ಕಾರ ಪೋಷಕರೇ. ಈಗ SSLC ಮಕ್ಕಳ ಫಲಿತಾಂಶ ಬಂದಾಗಿದೆ. ತಮ್ಮೆಲ್ಲರಿಗೂ ಕೂಡ ಅದು ಗೊತ್ತಾಗಿದೆ. ಈಗ ನನ್ನ ಕರ್ತವ್ಯ ಏನು ಅಂತ ಹೇಳಿದರೆ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥದ್ದು. ತಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ರೀತಿಯಲ್ಲಿ ನಮ್ಮ ಶಾಲೆಯ 10ನೇ ತರಗತಿಯ ಮಕ್ಕಳ ಫಲಿತಾಂಶ ಬಹಳ ಚೆನ್ನಾಗಿ ಬಂದಿರತಕ್ಕಂಥದ್ದಾಗಿದೆ. ಹೆಮ್ಮೆಯ ವಿಚಾರ ಅಂತ ಹೇಳಿದರೆ ಪ್ರಿಯಾ ಎಂತಕ್ಕಂತಹ ಮಗು 617 ಅಂಕಗಳನ್ನು ಪಡೆದು 98.7% ಪಡೆದಿದೆ. ಕಂಗ್ರ್ಯಾಚುಲೇಷನ್ಸ್ ಪ್ರಿಯಾ, ಡಬಲ್ ಕಂಗ್ರ್ಯಾಚುಲೇಷನ್ಸ್, ಚೆನ್ನಾಗಿ ಮಾಡಿದೀಯ. ಅದು ಅಲ್ಲದೆ ಇನ್ನೂ 4 ಜನ ಮಕ್ಕಳು 90% ಜಾಸ್ತಿ ತೆಗೆದುಕೊಂಡು ಪೇರೆಂಟ್ಸ್ಗೆ, ಶಾಲೆಗೆ ಹೆಸರನ್ನು ತಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಕಂಗ್ರ್ಯಾಚುಲೇಷನ್ಸನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇನ್ನು 13 ಡಿಸ್ಟಿಂಕ್ಷನನ್ನು ಶಾಲೆ ಪಡೆದಿದೆ. 44 ಜನ ಫಸ್ಟ್ ಕ್ಲಾಸ್ ಪಡೆದಿದ್ದಾರೆ. 8 ಜನ ಸೆಕೆಂಡ್ ಕ್ಲಾಸು ಪಡೆದಿದ್ದಾರೆ. ಇದು ಮತ್ತು ಆರ್ಡಿನರಿ ಪಾಸ್ ಯಾವುದೂ ಆಗಿಲ್ಲ. ಕೆಲವು ಜನ ಮಕ್ಕಳು ಫೇಲ್ ಆಗಿದ್ದಾರೆ. ನಾನು ಈ ಥರ ಕಾಣಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದರೆ, ಮುಂದಿನ ಒಂದು ಕೋರ್ಸ್ಗೆ ನೀವು ಪೋಷಕರಾಗಿರ್ತಕ್ಕಂಥವ್ರು ಹೆಚ್ಚಿನ ಗಮನವನ್ನು ಕೊಡಬೇಕು. ನಾನು ಬಹಳ ಸಾರಿ ಹೇಳಿದ್ದೆ. ಕೆಲವರು ತೆಗೆದುಕೊಂಡರು, ನನ್ನ ಸಲಹೆಗಳನ್ನು ತೆಗೆದುಕೊಂಡರು. ಅದೇ ಪ್ರಕಾರ ಅವರು ವರ್ತನೆಯನ್ನು ಮಾಡಿದರು. ಮಕ್ಕಳ ಬಗ್ಗೆ ಜವಾಬ್ದಾರಿ ತೆಗೆದುಕೊಂಡರು, ಓದಿಸಿದ್ರು, ಮಾಡಿದರು, ಸಹಕರಿಸಿದರು. ಫಲಿತಾಂಶ ಈ ರೀತಿ ಬಂದಿದೆ. ಕೆಲವರು ಮಕ್ಕಳ ಪೇರೆಂಟ್ಸು ಅವರೇನು ಮೀಟಿಂಗಿಗೂ ಬರಲಿಲ್ಲ, ತಮ್ಮದಾಯ್ತೇನೋ, ತಮ್ಮ ಉದ್ಯೋಗವಾಯ್ತೇನೋ, ಮತ್ತು ಈ ಥರನಾಗಿ ಅವರು ಮಕ್ಕಳ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಲಿಲ್ಲವಾದ ಕಾರಣ ಆ ಮಕ್ಕಳು ಸ್ವಲ್ಪ ಕುಂಠಿತರಾಗಿದ್ದಾರೆ. ಆ ಪೋಷಕರಿಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಮಕ್ಕಳನ್ನು ದಯಮಾಡಿ ಈಗ ದೂಷಿಸಬೇಡ್ರಿ, ತದನಂತರ ಅವರನ್ನು ದಂಡಿಸಬೇಡ್ರಿ, ಬೇರೆ ಮಕ್ಕಳೊಡನೆ ನೀವು ಅವರನ್ನು ಕಂಪೇರ್ ಮಾಡಬೇಡ್ರಿ, ಹೀಯಾಳಿಸಬೇಡ್ರಿ. ಅವ್ರಿಗೆ ಆತ್ಮವಿಶ್ವಾಸವನ್ನು ನೀವು ತುಂಬ್ರಿ. ಈ ಸಾರಿ ಫೇಲ್ ಆದರೆ ಏನಾಯ್ತಪ್ಪ, ಆಕಾಶ ಕಳಿಸ್ಕೊಂಡು ಬೀಳಲಿಲ್ಲ, ಏನು ಪರವಾಗಿಲ್ಲ, ಮುಂದಿನ ಎಕ್ಸಾಮಿಗೆ ತಯಾರಾಗು ಈಗಿನಿಂದಲೇ. ನೀನು ಡೆಫಿನೆಟ್ಟಾಗಿ ಫಸ್ಟ್ ಕ್ಲಾಸ್ನಲ್ಲಿ ಬರ್ತಿ ಕಣಮ್ಮ ಅಂತ ಹೇಳ್ರಿ. ಈ ರೀತಿಯಾಗಿ ಪ್ರೋತ್ಸಾಹವನ್ನು ಮಾಡಿರಿ. ಬೇರೆ ನೀನಾಗಲೇ ಹೇಳಿದಂತೆ ಬೇರೆ ಮಕ್ಕಳೊಡನೆ ಕಂಪೇರ್ ಮಟ್ಟದು ಮಾಡಬೇಡ್ರಿ. ಅದು ದುಷ್ಪರಿಣಾಮವನ್ನು ಬೀರ್ತದೆ ಮಕ್ಕಳ ಮನಸ್ಸಿನ ಮೇಲೆ. ಇಷ್ಟನ್ನು ಹೇಳ್ತಾ ಇನ್ನೂ ಕೆಲವು ವಿಚಾರಗಳನ್ನು ನಾನು ಹೇಳಬೇಕಾಗ್ತದೆ. ನೀವು ನಿಮ್ಮ ಮಗು ಏನಾಗಬೇಕು ಅಂತ ಹೇಳಿ ಒಂದು ಆಸೆಯನ್ನು ಇಟ್ಕೊಂಡಿರ್ತೀರಿ. ಆ ಬಹುತೇಕ ಪೇರೆಂಟ್ಸು ಮಗುವನ್ನು ಕೇಳೋದೇ ಇಲ್ಲ, ಏನಪ್ಪ ನಿನ್ನ ಆಸೆ ಏನು, ಆಕಾಂಕ್ಷೆ ಏನು, ನಿನ್ನ ಜೀವನದ ಗುರಿ ಏನು, ಯಾವ ಕೋರ್ಸ್ಗೆ ಹೋಗಲಿಕ್ಕೆ ನೀನು ಇಷ್ಟಪಡ್ತೀಯ ಅಂತ ಕೇಳೋದೇ ಇಲ್ಲ. ಒಂದೇಟೆ ಸೈನ್ಸ್ ಮ್ಯಾಥ್ಸ್ ಈ ಥರ ಹೇಳಿಬಿಡ್ತಾರೆ. ಆ ಮಗುವಿಗೆ ಅದು ಇಷ್ಟ ಇದೆಯೇ ಇಲ್ವೇ, ಸಾಮರ್ಥ್ಯತೆ ಇದೆಯೇ ಇಲ್ವೇ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಯೋಚನೆಯನ್ನು ಮಾಡಬೇಕಾಗ್ತದೆ. ಆ ಸಾಮರ್ಥ್ಯಕ್ಕೆ ತಕ್ಕಂತೆ, ಆ ಇಂಟ್ರೆಸ್ಟಿಗೆ ತಕ್ಕಂತೆ ಮಗುವಿಗೆ ನಾವು ಆಯ್ಕೆ ಮಾಡ್ತಕ್ಕಂಥ ಸ್ವಾತಂತ್ರ್ಯವನ್ನು ನಾವು ಕೊಡಬೇಕಾಗ್ತದೆ. ಹೀಗಾಗಿ ಆ ಮಗುವಿಗೆ ಯಾವುದರಲ್ಲಿ ಇಷ್ಟ ಇದೆಯೋ, ಸಾಮರ್ಥ್ಯತೆ ಇದೆಯೋ ಆ ಕೋರ್ಸ್ಗೆ ನೀವು ಮಗುವನ್ನು ಜಾಯಿನ್ ಮಾಡಿಸ್ರಿ, ಕೇಳ್ರಿ ಮಗುವನ್ನು. ಇನ್ನು PUCಯಲ್ಲಿರ್ತಕ್ಕಂಥ ಸಮಯದಲ್ಲಿ ಈಗಿನಿಂದಲೇ ಮಗುವಿಗೆ ಬೆಳಗಿನ ಜಾವದಲ್ಲಿ ಎಬ್ಬಿಸ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಓದಬೇಕು ಮಕ್ಕಳು ಅಂತ ಹೇಳಿ ಅನೇಕ ಸಾರಿ ನಾನು ಹೇಳಿದ್ದೇನೆ. ಹೀಗಾಗಿ ದಯಮಾಡಿ ಎಲ್ಲರನ್ನೂ ಕೂಡ ಎಚ್ಚರರಾಗ್ರಿ. ನೀವು ಬಹಳ ಸಹಕರಿಸಿದ್ದೀರಿ. ಶಾಲೆ ತಮ್ಮ ಕರ್ತವ್ಯವನ್ನು ನಮ್ಮ ಶಿಕ್ಷಕರು ಭಾಳ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆ ಮುಖ್ಯ ಶಿಕ್ಷಕರಿಗೆ ಮತ್ತು ನಮ್ಮ ಎಲ್ಲ ಶಿಕ್ಷಕಿಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರ ಶ್ರಮ ಬಹಳ ಇದರಲ್ಲಿ ಇರತಕ್ಕಂಥದ್ದಾಗಿದೆ. ಸ್ಪೆಷಲ್ ಕ್ಲಾಸ್ಗಳನ್ನು ತೆಗೆದುಕೊಂಡಿದ್ದಾರೆ, ಹೆಚ್ಚಿನ ಆಸಕ್ತಿಯನ್ನು ವಹಿಸಿದ್ದಾರೆ, ಮಕ್ಕಳನ್ನು ದತ್ತು ತೆಗೆದುಕೊಂಡಿದ್ದರು, ಮತ್ತು ಪ್ರತಿ ಸಾರಿನೂ ಕೂಡ ಅವರಿಗೆ ಹಿಂಬಾಲು ಬಿದ್ದು
ಎಚ್ಚರಿಸ್ತಾ ಬಂದಿದ್ದಾರೆ. ಈ ರೀತಿಯಾಗಿ ತಮ್ಮ ಎಲ್ಲ ಕರ್ತವ್ಯ ಪ್ರಜ್ಞೆಯನ್ನು ಇಟ್ಟುಕೊಂಡು ನಮ್ಮ ಶಿಕ್ಷಕಿಯರು ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಆಡಳಿತ ಮಂಡಳಿಯ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಕೊಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸೊ ಆಯಿತು ಪೋಷಕರೇ, ತಮ್ಮ ಅಭಿಮಾನಕ್ಕೆ ನಾವು ಋಣಿಯಾಗಿದ್ದೇವೆ. ಒಂದೇ ಒಂದು ಕೋರಿಕೆ ತಮ್ಮಲ್ಲಿ ಏನು ಅಂತ ಹೇಳಿದರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಮಕ್ಕಳು ಯಾರಾದರೂ ಇದ್ದರೆ ಅದನ್ನು ಕೂಡ LKG UKGಯಿಂದ ಪ್ರಾರಂಭ ಆದರೆ ಬಹಳ ಒಳ್ಳೆಯದು. ಮಧ್ಯದಲ್ಲಿ ಬರ್ತಾರೆ 4ನೇ ಕ್ಲಾಸು 5ನೇ ಕ್ಲಾಸು ಅಂತ ಹೇಳಿ, ಅದು ಉಪಯೋಗ ಆಗೋದಿಲ್ಲ. ಕಾರಣ ಏನು ಅಂತ ಹೇಳಿದರೆ, ಆಂಗ್ಲ ಭಾಷೆಗೆ ಅವರು ಹೊಂದ್ಕೊಳ್ತಕ್ಕಂಥದ್ದು ಬಹಳ ಕಷ್ಟವಾಗಿ ಬಿಡ್ತದೆ, ಮಗು ಹಿಂದೆ ಬಿದ್ದುಬಿಡ್ತದೆ. ಅದಕ್ಕೋಸ್ಕರವಾಗಿ ಕೆಳಗಿನಿಂದಲೇ ಫೌಂಡೇಶನ್ನಿಂದಲೇ ಚೆನ್ನಾಗಿ ಕಟ್ಟಡ ಬಂದುಬಿಟ್ರೆ ಬಹಳ ಬಂದೋಬಸ್ತಾಗ್ತದೆ. ಅದೇ ರೀತಿಯಾಗಿ ಇಂಗ್ಲೀಷ್ ಮೀಡಿಯಮ್ಮು ನಮ್ಮ ಶಾಲೆಯಲ್ಲಿ ಓದಲಿಕ್ಕೆ ಅನುವು ಮಾಡಿಕೊಡ್ರಿ ಅಂತ ಹೇಳಿ ಕೇಳ್ಕೊಳ್ತಾ, ಮತ್ತೆ ನಿಮ್ಗೆ ಇನ್ನೊಂದು ಸಾರಿ ನಮಸ್ಕಾರವನ್ನು ಹೇಳಿ, ಮಕ್ಕಳೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸನ್ನು ಇನ್ನೂ ಹೇಳಿ, ಅವರಿಗೆ ಒಳ್ಳೆಯ ಫ್ಯೂಚರ್ ಭವಿಷ್ಯ ಸಿಗಲಿ ಅಂತ ಹೇಳಿ ಆಶೀರ್ವದಿಸಿ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.